ಪ್ರಯಾಣಿಕರಿಗೆ ತಟ್ಟಿದ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ. ಬೇಡಿಕೆ ಈಡೇರಿಸುವಂತೆ ನೌಕರರಿಂದ ಬೃಹತ್ ಪ್ರತಿಭಟನೆ. ಸರ್ಕಾರದ ಚೌಕಾಸಿಗೆ ಒಪ್ಪದ ಕೆಎಸ್ಆರ್ಟಿಸಿ ನೌಕರರು ಬಸ್ ಸಂಚಾರದಲ್ಲಿ ಇನ್ನಷ್ಟು ವ್ಯತ್ಯಯ ಆಗೋ ಸಾಧ್ಯತೆ. 8 ಅರಿಯರ್ಸ್ ವೇತನ ಪರಿಷ್ಕರಣೆಗೆ ನೌಕರರು ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಬೇಡಿಕೆ ಈಡೇರಿಸುವಂತೆ ಸಾರಿಗೆ ನೌಕರರು ಡೆಡ್ಲೈನ್ ಕೂಡ ನೀಡಿದ್ರು. ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಸಾರಿಗೆ ನೌಕರರ ಒತ್ತಾಯಕ್ಕೆ ಮಣಿಯುತ್ತಾ ಸರ್ಕಾರ. ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ತಟ್ಟಿದಂತಹ ಮುಷ್ಕರದ ಬಿಸಿ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ. ಪಟ್ಟು ಬಿಡದ ನೌಕರರು, ಪ್ರಯಾಣಿಕರು ಹೈರಾಣು. ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ತಟ್ಟಿದಂತಹ ಮುಷ್ಕರದ ಬಿಸಿ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ. ಪಟ್ಟು ಬಿಡದ ನೌಕರರು, ಪ್ರಯಾಣಿಕರು ಹೈರಾಣು. ಹೌದು, ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರದ ಬಿಸಿ ತಟ್ತಾ ಇದೆ. ಯಾಕಂದ್ರೆ ಬೇಡಿಕೆ ಈಡೇರಿಸುವಂತೆ ನೌಕರರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ಚೌಕಾಸಿಗೆ ಕೆಎಸ್ಆರ್ಟಿಸಿ ನೌಕರರು ಒಪ್ತಾ ಇಲ್ಲ. ಆದ್ರೆ ಮಧ್ಯಾಹ್ನದ ವೇಳೆಗೆ ಬಸ್ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗೋ ಸಾಧ್ಯತೆಗಳಿದೆ. ಸಾರಿಗೆ ನೌಕರರು 8 ಅರಿಯರ್ಸ್ ಮತ್ತು ವೇತನ ಪರಿಷ್ಕರಣೆಗೆ ಸರ್ಕಾರದ ಹತ್ರ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಆದ್ರೆ ಈ ಸಾರಿಗೆ ನೌಕರರ ಒತ್ತಾಯಕ್ಕೆ ಸರ್ಕಾರ ಮಣಿಯುತ್ತಾ ಇಲ್ವೋ ಅನ್ನೋದು ಈಗೊಂದು ಪ್ರಶ್ನೆಯಾಗಿ ಕೂತಿದೆ. ಮೆಜೆಸ್ಟಿಕ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ. ಸೊ ಈಗ ಏನಾಗುತ್ತೋ, ಫ್ರೀಡಂ ಪಾರ್ಕ್ನಲ್ಲಿ ಆಲ್ರೆಡಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ನಡೆಸ್ತಾ ಇತ್ತು. ಪಟ್ಟು ಬಿಡದೇ ಇರುವಂತಹ ಸಾರಿಗೆ ನೌಕರರು, ಪ್ರಯಾಣಿಕರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಬಸ್ ಸಿಗುತ್ತೋ ಇಲ್ವೋ ಅಂತ ಗೊಂದಲದಲ್ಲಿ ಕೂಡ ಇದ್ದಾರೆ.